ನಮಸ್ತೆ ಎಲ್ಲರಿಗೂ. ಈ ವಿಡಿಯೋ ಮಾಡಬೇಕಾದ್ರೆ ಎಡಿಟ್ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಆಗಲಿಲ್ಲ. ತುಂಬ ಬೇಜಾರಾಯಿತು. ಯಾಕೆ ಅಂತಂದರೆ ನನಗೆ ಆ್ಯಕ್ಚುಲಿ ಈ ಪ್ರಾಣಿಗಳ ಸೇವೆ ಮಾಡೋಕ್ಕೆ ಅಂದರೆ ಮನ್ಸು ಕೊಟ್ಟಿರೋ ಭಗವಂತ ಯಾಕಪ್ಪ ಇರೋದಕ್ಕೊಂದು ಜಾಗ ಕೊಟ್ಟಿಲ್ಲ ಇವ್ರನ್ನ ಇಟ್ಕೊಂಡು ನಿಮ್ಮದಿಗೆ ಅಂತ ಅನ್ಸೋಕ್ಕೆ ಶುರು ಆಗೋಯಿತು. ಕಾರಣ ಇಷ್ಟೇ, ಇವಳು ಬಬ್ಲಿ ಅಂತ ಅಂದ್ಬಿಟ್ಟು ನಾವು ಮುಂಚೆ ಹಳೆ ಮನೆ ಬಾಡಿಗೆ ಇರಬೇಕಾದ್ರೆ ಅಲ್ಲಿ ಇದ್ದವಳು. ಸುಮಾರು 1 ವರ್ಷ ಏಜಲ್ಲಿ ನಾವು ಅಲ್ಲಿ, ಇವಳು 1 ವರ್ಷ, ನಮ್ಮ ರೂಮಿಗೆ 1 ವರ್ಷ, ಆಲ್ಮೋಸ್ಟ್ ಇಬ್ಬರು ಒಂದೇ ಏಜವ್ರು ಅನಿಸುತ್ತೆ. ಸೊ ಆ ಟೈಮಲ್ಲಿ ನಾವು ಆ ಮನೆಗೆ ಹೋದಾಗ ಇವಳು ಆ ರೋಡಲ್ಲಿ ಯಾರೋ ಹೊಡೆದ್ಬಿಟ್ಟಿದ್ರು ಕಾಲಿಗೆ, ಫುಲ್ಲು ಕಾಲಿಗೆ ಏಟಾಗೋಗಿತ್ತು. ಅಂದರೆ ಲೈಕ್ ಮೂಳೆನೇ ಮುರಿದೋಗೋ ಥರ ಆಗೋಗಿತ್ತು. ಆವಾಗ ನಾವು ಅವಳನ್ನ ಮನೆಗೆ ಎತ್ಕೊಂಡ್ಬಂದು ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಸೊ ಅದೇ ಏರಿಯಾದಲ್ಲಿ ಇದ್ಲಲ್ವ, ಅಲ್ಲೇ ಓಡಾಡಿಕೊಂಡು ಮನೆ ಹತ್ರ ಬರೋಳು, ಊಟ ಎಲ್ಲ ಆಗ್ತಾಯಿದ್ವಿ. ಹೀಗೆ ನಡೀತಾಯಿತ್ತು. ಮಳೆಗಾಲ ಇದ್ದ ಟೈಮಲ್ಲಿ ನಾವು ಹೋಗಿರೋದ್ರಿಂದ ಮಳೆಗಾಲದಲ್ಲಿ ನೈಟ್ ಟೈಮ್ ಮನೆಗೆ ಬರ್ತಾಯಿದ್ಲು. ಸೊ ಮಲ್ಕೊಳ್ಳೋಕ್ಕೆಲ್ಲ ಜಾಗ ಇಲ್ಲ ಅಂದ್ಬಿಟ್ಟು ನೈಟಲ್ಲಿ ಮನೇಲಿ ಇಟ್ಕೊಂಡು ಊಟ ಹಾಕ್ಕೊಡ್ದು ಮತ್ತು ಬೆಳಿಗ್ಗೆ ಆಚೆ ಹೋಗೋದು, ಆರಾಮಾಗಿ ಆಟ ಆಡ್ಕೊಂಡಿರೋದು, ಹೀಗೆ ಅವಳು ರೂಟೀನ್ ಇತ್ತು. ಸೊ ನಾವು ಆ ಮನೇಲಿ ಒಂದು 4-5 ಇಯರ್ಸ್ವರೆಗೂ ಆ ಮನೇಲಿ ಇದ್ವಿ. ಸೊ ಅವಳಿಗೆ ಅಷ್ಟಲ್ಲಿ ವ್ಯಾಕ್ಸಿನ್ನು ಮತ್ತು ಆಪ್ರೇಷನ್ನು ಎಲ್ಲ ಮಾಡಿಸಾದ್ಮೇಲೆ ನಾವು ಕಾರಣಾಂತರಗಳಿಂದ ಆ ಮನೆ ಖಾಲಿ ಮಾಡಬೇಕಾಯಿತು. ಖಾಲಿ ಮಾಡಿ ಬರಬೇಕಾದ್ರೆ ನಾವು ಕರ್ಕೊಂಬರೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಗೊತ್ತಲ್ಲ, ನಾಯಿ ಇದೆ ಅಂದರೆ ಫಸ್ಟ್ ಆಫ್ ಆಲು ನಮಗೆ ಮನೆ ಸಿಕ್ಕಿದೆ ತುಂಬ ಲೇಟ್ ಆಯಿತು. ಬ್ರೂನೋನ ಅಲೋ ಮಾಡೋದೇ ಹೆಚ್ಚು. ಸೊ ನಾವು ಮಾಡ್ಕೊಂಡಿರೋ ಮನೆಯೂ ತುಂಬ ಚಿಕ್ಕದು ಅಂತ ಅಂದ್ಬಿಟ್ಟು ಅವಳನ್ನ ಅದೇ ಏರಿಯಾದಲ್ಲಿ ಇರಲಿ, ಹೇಗೂ ಆ ಏರಿಯಾದಲ್ಲಿ ಆಟ ಆಡ್ಕೊಂಡಿರ್ತಾಳೆ, ಯಾರಾದರೂ ಊಟ ಕೊಡ್ತಾರೆ ಅಂದ್ಬಿಟ್ಟು ಅವಳನ್ನ ಅಲ್ಲೇ ಬಿಟ್ಬಿಟ್ಟು ನಾವು ಟೈಮ್ ಆದಾಗ ಅಂದರೆ ವಾರಕ್ಕೆ 2 ಸರಿ 3 ಸರಿ ಹೋಗಿ ನೋಡ್ಕೊಂಡು ಬರ್ತಾಯಿದ್ವಿ. ಊಟ ಹಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ. ಈಗ ಏನಾಗಿದೆ, ರೀಸೆಂಟಾಗಿ ಓನರ್ ಫೋನ್ ಮಾಡಿಬಿಟ್ಟು ಬಬ್ಲಿ ಹಂಗೆ ಮಾಡ್ತಾಳೆ, ಹಿಂಗೆ ಮಾಡ್ತಾಳೆ, ಶೂ ಕಚ್ತಾಳೆ, ಬಟ್ಟೆ ಎಲ್ಲ ಕಚ್ತಾಳೆ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು. ನಾನೇನಂತಂದರೆ ಅವರಿಗೆ ಎಷ್ಟು ಜಾಗ ಇದೆ ಇಟ್ಕೊಳ್ಳೋಕ್ಕೆ ಅಂತಂದರೆ, ಓನರ್ಗಳಿಗೆ ಯಾಕೆ ಈ ರೀತಿ ಒಳ್ಳೆ ಮನಸ್ಸು ಬರಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಎಷ್ಟು ಜಾಗ ಇದೆ, ಆರಾಮಾಗಿ ಒಂದು ಕಡೆ ಎಲ್ಲೋ ಹೋಗಿ ಮೇಲ್ಗಡೆ ಮಲ್ಕೋತಾಳೆ, ಬಿಟ್ಟರೆ ಊಟ ಯಾರಾದರೂ ಕೊಟ್ಟರೆ ಮೇಲೆ ಮಲ್ಕೋತಾಳೆ. ಅವಳದು ಏನಂತಂದರೆ ನೈಟು ಮಳೆಗಿಳೆ ಬಂದಾಗ ಅಥವಾ ಭಯ ಆದಾಗ ಅವಳಿಗೆ ಯಾರೂ ಇಲ್ಲ ಅಂತಂದಾಗ ಅವಳು ಚಪ್ಪಲಿ ಇದು ಮಾಡೋದು, ಬಟ್ಟೆ ಕಚ್ಚೋದು ಅವೆಲ್ಲ ಮಾಡ್ತಾಳೆ. ಸೊ ಅದೆಲ್ಲ ಮಾಡಬಾರ್ದು ಅಂತಲೇ ನಾನು ಅವಳನ್ನ ಒಳಗಡೆ ಇಟ್ಕೊತಾ ಇದ್ದೆ. ನೈಟ್ ಟೈಮು ಆರಾಮಾಗಿ ಮಲ್ಕೊಳ್ಳೋಳು. ಇವಾಗ ನಾವು ಬಂದಮೇಲೆ ಅವಳಿಗೆ ಇನ್ನೂ ಯಾರು ಸೇರಿಸ್ಕೊತಾ ಇಲ್ವಲ್ಲ, ಅವಳಿಗೆ ಸ್ವಲ್ಪ ಬೇಜಾರಿದೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಅವಳು ಆ ಥರ ಎಲ್ಲ ಮಾಡ್ತಾಳೆ. ಅವರು ಅಂತ ಫೋನ್ ಮಾಡಿ ನನಗೆ ಹೇಳಿದಾಗ ನನಗೆ ತುಂಬ ಅಂದರೆ ತುಂಬ ಬೇಜಾರಿತ್ತು, ಅಳುನೂ ಬಂತು. ನಮಗೆ ಇಷ್ಟೆಲ್ಲ ಪ್ರೀತಿ ಮಾಡಬೇಕು ಅಂತ ಮನ್ಸು ಕೊಟ್ಟರು ಭಗವಂತ ಇಷ್ಟೊಂದು ನಮ್ಮನ್ನು ಲೋ ಪೊಸಿಷನಲ್ಲಿ ಇಟ್ಟಿದ್ದಾನೆ ಅಂತ ಬೇಜಾರು ಕೂಡ ಆಯಿತು. ಆ್ಯಂಡ್ ನಾನು ಹೇಳಿದೆ, ಇಲ್ಲ ಅವಳು ಆ ಥರ ಏನೂ ಮಾಡಲ್ಲ, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಅವ್ರು ರೆಡಿನೇ ಇಲ್ಲ. ಇಲ್ಲ ನಾವು ಯಾರಿಗಾದ್ರೂ ಕೊಟ್ಬಿಡ್ತೀವಿ ಅಥವಾ ಎಲ್ಲಾದರೂ ಬಿಟ್ಬಿಡ್ತೀವಿ ಅಂತೆಲ್ಲ ಹೇಳ್ಬಿಟ್ರು. ನಂಗೆ ತುಂಬ ಬೇಜಾರಾಯಿತು. ಎಂಥ ಜನಗಳಿದ್ದಾರಪ್ಪ ಅಂತ. ಇಡೀ ಆ ರೋಡಲ್ಲೆಲ್ಲ ಬೇರೆ ನಾಯಿಗಳು ಯಾವುದಿಲ್ಲ, ಪಾಪ ಇರೋದು ಇವಳು ಒಬ್ಬಳೇ. ಅಂದರೆ ಅವಳು ಸ್ವಲ್ಪ ಆ ರೀತಿ ನಾಟಿತನ ಮಾಡ್ತಾಳೆ, ಬಿಟ್ಟರೆ ಅವಳನ್ನ ಒಳಗಡೆ ಇಟ್ಕೊಂಡ್ಬಿಟ್ರೆ ಅವಳು ಆ ಥರ ಮಾಡಲ್ಲ. ಅಂದರೆ ಯಾರೊಬ್ಬರು ಇವಳನ್ನ ಅಡಾಪ್ಟ್ ಮಾಡಿಕೊಂಡು ಒಳಗಡೆ ಇಟ್ಕೊಳ್ಳೋದು ಮಾಡೋಕ್ಕೆ ಹೋಗಲ್ಲ. ಇವನ್ ಓನರ್ಗೂ ಕೂಡ ಗೊತ್ತು ಅವಳು ಒಳಗಡೆ ಇಟ್ಕೋಬೋದು, ಅವಳೇನು ಮಾಡಲ್ಲ ಅಂತ. ಬಟ್ ಆದರೂ ರೆಡಿ ಇಲ್ಲ. ನನಗೆ ಗೊತ್ತಿರೋ ಎಲ್ಲರಿಗೂ ಹೇಳಿದ್ದೀನಿ, ಈ ಥರ ಒಂದು ಡಾಗ್ ಇದೆ, ಅಡಾಪ್ಷನ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಗ್ರೂಪಲ್ಲೆಲ್ಲ ಹಾಕಿದ್ದೀನಿ. ಬಟ್ ಯಾರೂ ಅಡಾಪ್ಷನ್ಗೆ ಬರ್ತಾಯಿಲ್ಲ. ಇವನ್ ನನಗೇನಾದರೂ ಸ್ವಲ್ಪ ಜಾಗ ಇತ್ತು ಅಥವಾ ಓನರ್ ಓಕೆ ಅಂದಿದ್ರು ನಾನು ಅವಳನ್ನ ಕರ್ಕೊಂಬಂದ್ಬಿಡ್ತಾಯಿದ್ದೆ. ಈಗಲೂ ಕೂಡ ಅಷ್ಟೇ. ಈ ವಿಡಿಯೋ ನೋಡಿ ಇದು ಮಾಡಬೇಕಾದ್ರೂ ನಾನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ತುಂಬ ಬೇಜಾರಾಗುತ್ತೆ. ಯಾಕಪ್ಪ ಈ ಥರ ಅಂತ ಅಂದ್ಬಿಟ್ಟು, ಯಾಕೆ ಇದೆ ಜನಗಳಿಗೆ ಇಷ್ಟೊಂದು ಕಲ್ಲು ಮನ್ಸು ಕೊಟ್ಬಿಟ್ಟಿದೆಯಾ ಅಂತ. ಅದೇನು ಇವಾಗ ಒಂದು 4-5 ಇಯರ್ಸ್ ಆಗಿದೆ ಅವಳಿಗೆ, ಆಲ್ರೆಡಿ 5 ಇಯರ್ಸ್ ಮೇಲೆ ಆಗೋಗಿದೆ. ಏನಪ್ಪ ಇದ್ದರೆ ಅವರು ಲೈಫ್ ಟೈಮ್ ಇರೋದೇ ಕಡಿಮೆ, ಅವು ಇರೋದಂದರೆ 10 ವರ್ಷ 15 ವರ್ಷ ಚೆನ್ನಾಗಿ ನೋಡಿಕೊಂಡ್ರೆ ಈ ಜನಗಳು ಈ ರೀತಿ ಮಾಡ್ತಾರಲ್ಲ ಅಂತ ಒಂದು ಬೇಜಾರಿದೆ. ಸೊ ನಾನು ಅಡಾಪ್ಷನ್ಗೆ ಹಾಕಿದ್ದೀನಿ. ದೇವ್ರ ದಯೆಯಿಂದ, ತಾಯಿ ದಯೆಯಿಂದ ಯಾರಾದರೂ ಬೇಗ ಒಳ್ಳೆ ಮನೆಗೆ ಅಡಾಪ್ಷನ್ ಆದರೆ ಸಾಕು ಇವಳು ಅಂತ ನಾನು ದಿನಾ ಬೇಡ್ಕೊತಾ ಇದ್ದೀನಿ. ಇದು ನಮ್ಮ ಬಬ್ಲಿ ಸ್ಟೋರಿ. ಆ್ಯಕ್ಚುಲಿ ನಮ್ಮ ಏರಿಯಾದಲ್ಲಿರೋ ಒಂದೊಂದು ಡಾಗಿಗೂ ಒಂದೊಂದು ಸ್ಟೋರಿ ಇದೆ. ನಿಜವಾಗ್ಲೂ ಕೇಳಿದ್ರೆ ಮನುಷ್ಯರ ಜೀವನದಲ್ಲಿ ಹೇಗಾಗುತ್ತೋ ಅವ್ರ ಜೀವನದಲ್ಲೂ ಹಾಗೇ ಆಗಿದೆ. ಇವನ್ ನಮ್ಮ ರೋಡಲ್ಲಿ ನಾವಿವಾಗ ಮನೆ ಹತ್ರ ಬಂದಿದ್ದೀವಲ್ಲ, ಅಲ್ಲೊಂದು ಪಪ್ಪಿ ಅಂತಿದೆ. ಪಪ್ಪಿಗೂ ಕೂಡ ಅಷ್ಟೇ, ಅವರು ಇವಾಗ ಒಂದು 7-8 ವರ್ಷ ಸಾಕಿದ್ದಾರೆ. ಸಾಕಿ ಅವರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವನದಂತೂ ಒಂದು ದೊಡ್ಡ ಕತೆ. ಅವನಿಗೂ ಹೆಲ್ತ್ ಪ್ರಾಬ್ಲಮ್ ಸರಿ ಇಲ್ಲ. ಅದೆಲ್ಲ ನೋಡ್ತಾ ಇದ್ರೆ ಅನಿಸುತ್ತೆ ಇವ್ರಿಗೂ ಏನೋ ಒಂದು ಸ್ಟೋರಿ ಇರುತ್ತೆ, ಇವ್ರ ಜೀವನದಲ್ಲಿ ಏನೇನೆಲ್ಲ ನಡೆಯುತ್ತಪ್ಪ. ಆ ಪ್ರಾಣಿಗಳಿಗೂ ಬಾಯಿ ಬಿಟ್ಟು ಹೇಳ್ಕೊಳಕ್ಕಾಗದಿರೋ ಕತೆ ಅವ್ರದ್ದು ಅಂಥದ್ರಲ್ಲಿ ಈ ಥರ ಎಲ್ಲ ನಡೆಯುತ್ತಲ್ಲ, ಅವ್ರಿಗೆ ಇಷ್ಟು ನೋವು ಕೊಡ್ತಾರಲ್ಲ ಭಗವಂತ ಅಂತ ನಂಗೆ ತುಂಬ ಅಂದರೆ ತುಂಬ ಫೀಲ್ ಆಗುತ್ತೆ ಇವ್ರು ನೋಡಿದಾಗ. ಮಿಸ್ ಯು.